ಫ್ಲಾಶ್ ಬ್ಯಾಕ್. ಸ್ವಿಸ್ ಬ್ಯಾಂಕ್ ಅಲ್ಲಿರೋ ಅಷ್ಟು ಹಣವನ್ನ ಚಿನ್ನವಾಗಿ ಕನ್ವರ್ಟ್ ಮಾಡಿದ್ರೆ ಇನ್ನು ಮುಂದೆ ಈ ದೇಶದ ಹೈವೇಗಳಿಗೆ ಟಾರ್ ಹಾಕೋದು ಬೇಡ, ಚಿನ್ನ ಹಾಕಬಹುದು ಅಂತಂದ್ರು ಅವರು. ನಗದೆ ಇನ್ನೇನು ಮಾಡಬೇಕು ಅದನ್ನ ಹೇಳಿದ ಅಯ್ಯಪ್ಪ ಅಂದೆ ಒಂದ್ಸಲ. ಅಂದ್ರೆ ಹೆಚ್ಚು ಕಡಿಮೆ 100 ವರ್ಷ ನಾವ್ಯಾರು ಟ್ಯಾಕ್ಸ್ ಕಟ್ಟೋದು ಬೇಡ. ಹೇಳಿದ ಇದನ್ನ ಚಿನ್ನವಾಗಿ ಕನ್ವರ್ಟ್ ಮಾಡಿದ್ರೆ ಏನ್ ಮಾಡೋದು? ಅವ್ರು ಹೇಳಿದ್ರು, ನಿಮ್ ಮನೆಯಿಂದ ರಸ್ತೆಗೆ ಬರ್ತಿರಲ್ಲ, ಆತರ ಎಲ್ರ ಮನೆಯಿಂದ ರಸ್ತೆಗೆ ಬರೋ ರಸ್ತೆನೂ ಚಿನ್ನ ಮಾಡಬಹುದು. ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಚಿನ್ನದ ರಸ್ತೆ ಚಿನ್ನದ ರಸ್ತೆ ಚಿನ್ನದ ರಸ್ತೆ ಅಂದ್ರೆ ಬಂತೇನಪ್ಪ ಚಿನ್ನದ ರಸ್ತೆ ಅಂತ. ಅಟಲ್ ಬಿಹಾರಿ ವಾಜಪೇಯಿ ಅವರು ಸುವರ್ಣ ಚತುಷ್ಪಥ ರಸ್ತೆ ಅಂತ ಮಾಡಿದ್ರು. ಸುವರ್ಣ ಅಂದ್ರೆ ಚಿನ್ನದ ರಸ್ತೆ ಅಂತ. ನಿಮ್ಮ ನಾಲಿಗೆಗಳನ್ನ ತೆಗೆದುಕೊಂಡೋಗಿ ಎಲ್ಲಾದ್ರೂ ಒಂದ್ ಕಡೆ ದಫನ್ ಮಾಡ್ಬಿಡ್ಬೇಕು. ಇಷ್ಟು ವರ್ತುಲ ರಸ್ತೆ ಅಟಲ್ಜಿ ಕಾಲದಲ್ಲಿ ಆಗಿದ್ದು, ಹೊಸದೇನೂ ಇಲ್ಲ. ನಾನು ಯಾವತ್ತು ಪೊಲಿಟಿಕಲ್ ಪಾರ್ಟಿಯ ಯಾವುದೇ ಪೊಲಿಟಿಕಲ್ ಪಾರ್ಟಿಯ ಲೀಡರು ಅಲ್ಲ, ಫಾಲೋವರ್ ಅಲ್ಲ, ಪೊಲಿಟಿಕಲ್ ಪಾರ್ಟಿಯ ಮೆಂಬರು ಅಲ್ಲ. ಎಲ್ಲದರಿಂದಲೂ ಸಮಾನ ದೂರದಲ್ಲಿ ನಿಂತ್ಕೊಂಡಿದ್ದೀನಿ ನಾನು. ಐ ಕ್ಲಾಸ್ ಅಂಡ್ ಐ ಕ್ಲೀಸ್ ನಮ್ ಚೆಕ್ಕು ಅಣ್ಣ ಹೇಳೋ ಸುಳ್ಳಿನ ಕಂತೆಗಳನ್ನ ಬಿಚ್ಚಿಡ್ಬೇಕು ಅಂತ ಯಾವ ಕಡೆಯಿಂದ ಯೋಚನೆ ಮಾಡಿ ತಲೆ ಕೇರ್ಕೊಂಡು ಉಲ್ಟಾ ನಿಂತು ಯೋಚನೆ ಮಾಡಿದ್ರು ನಯಾ ಪೈಸಾ ಐಡಿಯಾ ಬರಲ್ಲ. ಯಾಕಂದ್ರೆ ಅಣ್ಣ ಸುಳ್ಳಿನ ಸಾಗರನೇ ಸೃಷ್ಟಿ ಮಾಡ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಇತ್ತೀಚೆಗೆ ವಿಜಯ್ ಮಲ್ಯ ಮಾತಾಡೋದನ್ನೇ ಬಿಟ್ಟುಬಿಟ್ಟಿದೆ. ಯಾಕೆಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ವಿಜಯ್ ಮಲ್ಯ ಭಾರತಕ್ಕೆ ವಾಪಸ್ ಬರ್ಲಿಕ್ಕಿದ್ದಾನೆ. ಗೊತ್ತಿರಲಿ ಮಿತ್ರರೇ, ವಿಜಯ್ ಮಲ್ಯನ ಹಿಡ್ಕೊಂಡು ಬರಬೇಕು ಅಂತ ನರೇಂದ್ರ ಮೋದಿ ಈ ದೇಶದ ಎಲ್ಲ ಏಜೆನ್ಸಿಗಳನ್ನ ಲಂಡನ್ನಿಗೆ ಕಳಿಸಿ, ಲಂಡನ್ನಿನ ಕೋರ್ಟಿನಲ್ಲಿ ವಿಜಯ್ ಮಲ್ಯ ವಿರುದ್ಧವಾಗಿ ವಾದ ಮಂಡಿಸಿ, ಕೊನೆಗೆ ಲಂಡನ್ನಿನ ಪ್ರಧಾನಿಯಾಗಿರುವಂತ ತೆರೇಸಾ ಮೇನ್ ಒಂದ್ಸಲ ಭೇಟಿ ಮಾಡಿ ವಿಜಯ್ ಮಲ್ಯನೇನಾದ್ರೂ ಬಿಟ್ಕೊಡ್ಲಿಲ್ಲ ಅಂತಂದ್ರೆ ಇಂಗ್ಲೆಂಡ್ಗೆ ಹೇಗೆ ಪಾಠ ಕಲಿಸಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ ಅಂತ ಎಚ್ಚರಿಕೆ ಕೊಟ್ಟು ಬಂದ ನಂತರ ಇಂಗ್ಲೆಂಡಿನ ಕೋರ್ಟು ವಿಜಯ್ ಮಲ್ಯನ ಕರ್ಕೊಂಡು ಹೋಗ್ಬೋದು ಅಂತ ಹೇಳ್ತು. ಅವನು ಹೈಯರ್ ಕೋರ್ಟಿಗೆ ಹೋದ. 4 ದಿನಗಳ ಹಿಂದೆ ಹೈಯರ್ ಕೋರ್ಟ್ ಹೇಳಿದೆ ವಿಜಯ್ ಮಲ್ಯನ ಕರ್ಕೊಂಡು ಹೋದ್ರೆ ನಮ್ದೇನೂ ಅಭ್ಯಂತರ ಇಲ್ಲ, ಸರ್ಕಾರ ಹಿಂಗ್ ಡಿಸೈಡ್ ಮಾಡಬೇಕು ಅಂತ. ವಿಜಯ್ ಮಲ್ಯ ಎಲೆಕ್ಷನ್ ಮುಗಿಯೋಕ್ಕಿಂತ ಮುಂಚೆ ನಮ್ಮ ಎದುರಿಗೆ ಬಂದು ನಿಂತರೆ ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ. ಇದು ನರೇಂದ್ರ ಮೋದಿ ಮಾಡಿದ ಕೆಲಸ. ಹೇಳಿದ್ರಲ್ಲ ನರೇಂದ್ರ ಮೋದಿ ಹೇಳಿದ್ರಲ್ಲ, ಏನ್ ಹೇಳಿದ್ರು ಗೊತ್ತೇನು? ನಾನು ಪ್ರಧಾನಮಂತ್ರಿ ಅಲ್ಲಪ್ಪ, ನಾನು ಚೌಕಿದಾರನಾಗಿರ್ತೀನಿ. ಯಾವುದರ ಚೌಕಿದಾರ? ಯಾವುದರ ಕಾವಲುಗಾರ? ನಿಮ್ಮ ಬೊಕ್ಕಸದ ಕಾವಲುಗಾರನಾಗಿ ನಿಂತಿರ್ತೀನಿ. ಒಬ್ಬ ಕೂಡ ಇದರ 1 ರೂಪಾಯಿ ತೆಗೆದೇ ಇರೋ ತರ ನಾನು ನೋಡ್ಕೊಳ್ತೀನಿ ಅಂತ ನರೇಂದ್ರ ಮೋದಿ ಪ್ರಾಮಿಸ್ ಮಾಡಿದ್ರು. ಆ ಪ್ರಾಮಿಸ್ಗೆ ತಕ್ಕಂತೆ ನಡ್ಕೊಂಡ್ರಲ್ಲ, ಇದು ಈ ದೇಶದ ಚೌಕಿದಾರನ ತಾಕತ್ತು ಅಂತ ಮಿತ್ರ. ನಾನ್ ನೋಡಿದ ಎಲ್ಲಾ ಅಣ್ಣನ ಭಾಷಣಗಳಲ್ಲೂ ಓಳು ಓಳು ಬರೀ ಓಳು. ಅಣ್ಣ ಹೆಂಗ್ ಪುಂಗ್ ಲೀ ಮಾತ್ನ ಭಕ್ತರಲ್ಲ ಅದ್ ಹೆಂಗ್ ಕೇಳಿದ್ರು ಅಂತ ನನಗೆ ಹೆಂಗೆಂಗೋ ಆಶ್ಚರ್ಯ ಆಗ್ತಾ ಇದೆ. ಅಣ್ಣನ ಭಾಷಣಗಳೆಲ್ಲ ಫುಲ್ ಕೊಯ್ಯಾಮಿಯ. ನರೇಂದ್ರ ಮೋದಿ ನನಗೆ ಫೋನ್ ಮಾಡಿದ್ರು. 3 ಸಲ ಫೋನ್ ಮಾಡಿ ನನ್ನ ದೇಶದ ಜನರಿಗೆ ತುಂಬಾ ತೊಂದರೆ ಆಗ್ತಿದೆ, ಅನಗತ್ಯವಾಗಿ ಪ್ರೈಸ್ ರೈಸ್ ಮಾಡಬೇಡಿ, ನಮಗೆ ಕಂಟ್ರೋಲ್ಡ್ ಪ್ರೈಸ್ ಅಲ್ಲಿ ಕೊಡಿ ಅಂತ ನರೇಂದ್ರ ಮೋದಿ 3 ಬಾರಿ ಕೇಳಿದ್ರು. ತನ್ನ ದೇಶದ ಪ್ರಜೆಗಳ ಬಗ್ಗೆ ಇಷ್ಟು ಕಾಳಜಿ ಇರುವಂತ ಪ್ರಧಾನಿ ನಾನು ನೋಡೇ ಇರಲಿಲ್ಲ. ಈಸ್ ಅನ್ ಅಮೇಜಿಂಗ್ ಮ್ಯಾನ್ ಅಂತ ಆ ಸೌದಿಯ ವಿದೇಶಾಂಗ ಸಚಿವ ಹೇಳ್ತಾರೆ. ಬೆಳಗ್ಗೆನೆ ನನ್ಗೂ ಮೋದಿಜಿ 3 ಸತಿ ಪರ್ಸನಲ್ ಆಗಿ ಫೋನ್ ಮಾಡಿದ್ರು. ಕರ್ನಾಟಕ ಉದ್ದಗ್ಲಕ್ಕೂ 3 ಹಳಿ ಹಾಕಿಸ್ತಾ ಇದ್ದೀನಿ, ಚಕ್ರವರ್ತಿ ಸೂಲಿಬೆಲೆಗೆ ಅನುಕೂಲ ಆಗ್ಲಿ ಅಂತ. ಎಲ್ಲಾ ಟ್ರೈನ್ಗಳನ್ನು 3 ಮ್ಯಾಕ್ಸ್ ಸ್ಪೀಡ್ ನಲ್ಲಿ 3 ಪಟ್ಟು ಜಾಸ್ತಿ ಹೋಗ್ಲಿ ಅಂತ ಆಶಿಸ್ತಾ ಇದ್ದೀನಿ. ಆದ್ರೂ ಬುಡಿಗುರು ನೀವು ಸಿಕ್ಕಾಪಟ್ಟೆ ಗ್ರೇಟೇನೆ. ಈ ತರ ಜುಲಾಬ್ಗಳ ಕಚ್ಚೇನೆ ಅದ್ ಎಷ್ಟು ಜನ ಮಕ್ಕರ್ ಮಾಡಿದೀರಾ, ಶಬಾಷ್. ಪೆಟ್ರೋಲ್ ಪ್ರೈಸ್ ದಬ 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 ಇಳಿತು. ಡಬಾ ಅಂತ ಇಳಿದಿದ್ದು ಇಂಟರ್ನ್ಯಾಷನಲ್ ಕ್ರೂಡ್ ಆಯಿಲ್ ಪ್ರೈಸಸ್, ಪೆಟ್ರೋಲ್ ಪ್ರೈಸಸ್ ಅಲ್ಲ. ಹಂಗೆ ಕ್ರೂಡ್ ಆಯಿಲ್ ಪ್ರೈಸಸ್ ಇಳಿಬೇಕಾದ್ರೆ ಬರ ಅಂತ ಫಕೀರಪ್ಪ ಬರ್ಬರವಾಗಿ ಚುಯ್ಯ ಟ್ಯಾಕ್ಸ್ ಗಳು ಹಾಕೊಂಡು ಬಿಸಿ ಬರೆ ಹೇಳಿದ್ರು ಜನಕ್ಕೆ. ಕಳೆದ 10 ವರ್ಷದಲ್ಲೇನೆ ಕ್ರೂಡ್ ಆಯಿಲ್ ಪ್ರೈಸಸ್ ಲೋಯೆಸ್ಟ್ ಹೋಗಿತ್ತು. ಆದ್ರೂ ನಮ್ ಟ್ಯಾಕ್ಸಾಸುರ ಮೋದಿ ಅವರು ಪೆಟ್ರೋಲ್ ಮತ್ತೆ ಡೀಸೆಲ್ ಮೇಲೆ ಟ್ಯಾಕ್ಸ್ ದರೋಡೆ ಮಾಡ್ತಾ ಇದ್ರು. ನಿಮ್ ಬಾಸ್ಗೆ ದೇಶ ಬೆಳೆಸ್ರಿ ಅಂದ್ರೆ ಬಿಳಿಗಡ್ಡ ಬಿಟ್ಕೊಂಡು ಪೆಟ್ರೋಲ್ ಡೀಸೆಲ್ ಪ್ರೈಸ್ ನ ಬೆಳೆಸ್ತವ್ರೆ. ನರೇಂದ್ರ ಮೋದಿ ಎಲ್ಲ ಹಾಸ್ಪಿಟಲ್ಗಳನ್ನ ತಾವು ನೆಟ್ ಮೂಲಕ ತಮ್ಮ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡ್ಕೊಂಡಿದ್ದಾರೆ, ಲ್ಯಾಪ್ಟಾಪ್ ನಲ್ಲಿ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ಪ್ರತಿ ರಾತ್ರಿ ಅರ್ಧ ಗಂಟೆ ಕೂತ್ಕೊಂಡ್ರೆ ಇವತ್ತು ಯಾವ್ಯಾವ ಹಾಸ್ಪಿಟಲ್ ನಲ್ಲಿ ಎಷ್ಟೆಷ್ಟು ಜನ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಅಂತ ಒಂದು ಕ್ಲಿಕ್ ಅಲ್ಲಿ ನೋಡಬಲ್ಲರು. ಆ ಟ್ರೀಟ್ಮೆಂಟ್ ಏನೇನಾಗಿದೆ ಅಂತ ಪಕ್ಕಾ ಲೆಕ್ಕಾಚಾರ ಇಟ್ಕೊಂಡು ಮುಂದೆ ತಾನು ಮಾಡಬೇಕಾಗಿರೋದು ಏನು ಅಂತ ಯೋಚನೆ ಮಾಡಬಲ್ಲರು. ಇದು ನರೇಂದ್ರ ಮೋದಿಯ ಮ್ಯಾಜಿಕ್. ಹೌದೌದು ಬಾಗುರು, ಎಲ್ಲ ಮೋದಿ ಮ್ಯಾಜಿಕ್. ಮಳೆ ಬಂದ್ರು ಮೋದಿ ಮ್ಯಾಜಿಕ್, ಬಿಸಿಲು ಬಂದ್ರು ಮೋದಿ ಮ್ಯಾಜಿಕ್, ತಣ್ಣಗ್ ಗಾಳಿ ಬಂದ್ರು ಮೋದಿ ಮ್ಯಾಜಿಕ್. ನೀವ್ ಹಿಂಗೆ ಇಗ್ಗ ಮುಗ್ಗ ಪುಂಗ್ತಾ ಇದಿರಲ್ಲ, ಅದು ಮೋದಿ ಮ್ಯಾಜಿಕ್. ಇದನ್ನ ನಮ್ ಚಕ್ಕು ಅವರು 10 ವರ್ಷದಿಂದ ಯಾವ್ದೋ ಭಾಷಣದಲ್ಲಿ ಪುಂಗಿರೋದು. ಅವಾಗ ಸರಿಯಾಗಿ ಸೆಲ್ಯುಲಾರ್ ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ ಇಂಡಿಯಾನಲ್ಲಿ, ಕೆಲವು ಪಾರ್ಟ್ಸ್ ನಲ್ಲಿ. ಅಂತದ್ರಲ್ಲಿ ಮೋದಿ ಅವರು ರಾತ್ರಿ ಅರ್ಧ ಗಂಟೆ ತಮ್ಮ ಲ್ಯಾಪ್ಟಾಪ್ ಕನೆಕ್ಟ್ ಮಾಡ್ಕೊಂಡು ಎಲ್ಲ ನೋಡ್ತಾ ಇದ್ರಂತೆ. ಇದ್ರು ಇರ್ಬೋದು ಗುರು, ನಮ್ ಫಕೀರಪ್ಪ ಮೋದಿ 1987-88 ನಲ್ಲಿ ಟೆಕ್ನಾಲಜಿ ಮಾರ್ಕೆಟ್ ಬರಕ್ಕಿಂತ ಮುಂಚೆನೆ ಡಿಜಿಟಲ್ ಕ್ಯಾಮ್ರಾನಲ್ಲಿ ಫೋಟೋ ತೆಗೆದು ಇಂಟರ್ನೆಟ್ ಅಲ್ಲಿ ಇಮೇಲ್ ಮಾಡಿದವರು. मैंने पहली बार डिजिटल कैमरा का उपयोग किया था 87-88 में से, और उस समय बहुत कम लोगों का ईमेल रहता था.
तो मेरे यहाँ विरमगाम तहसील में अडवाणी जी की सभा थी, तो मैंने वो डिजिटल कैमरा पर उनकी फोटो ली। तब डिजिटल कैमरा इतना बड़ा आता था, मेरे पास था उस समय। मैंने फोटो निकाली और मैंने दिल्ली को ट्रांसमिट की, और दूसरे दिन कलर फोटो छपी। तो अडवाणी जी को बड़ा सरप्राइज हुआ कि दिल्ली में मेरी कलर फोटो आज की आज कैसे छपी। ಮೋದಿ ಮ್ಯಾಜಿಕ್ ಹೆಂಗೆ ಅಂದ್ರೆ ಮಿತ್ರರೇ, ಆ ಮನುಷ್ಯ ಸುಮ್ನೆ ಕೂತ್ಕೊಂಡು ಲ್ಯಾಪ್ಟಾಪ್ ಅಲ್ಲಿ ಒಂದು ಕ್ಲಿಕ್ ಮಾಡಿದ್ರೆ ಸಾಕು, ಮೊಟ್ಟೆ ಇಲ್ದೇನೆ ಕಾಗೆಗಳು ಮೋದಿ ಮೋದಿ ಅಂತ ಹಾರ್ತವೆ. ಅದು ನರೇಂದ್ರ ಮೋದಿಯ ತಾಕತ್ತು ಅಂದ್ರೆ. ಮೋದಿ ಮೋದಿ ಮೋದಿ. ನಮ್ ಚಕ್ಕು ಅಣ್ಣನ್ ನಂಬ್ಕೊಂಡ್ರೆ ಎಲ್ಲ ಬುಲ್ಬುಲ್ ಮಿಯಾರೇ. ಯೋಚನೆ ಮಾಡಿ, ನೀವು ಯಾವ್ದಾದ್ರು ಒಬ್ಬ ವ್ಯಕ್ತಿಗೆ 1 ಲಕ್ಷ ರೂಪಾಯಿ ನೀವೇನಾದ್ರೂ ಅವನಿಗೆ ಲಂಚ ಕೊಡಬೇಕು ಅಂತ ಆಯ್ತು ಅಂತ ಇಟ್ಕೊಳ್ಳಿ. 1 ಲಕ್ಷ ರೂಪಾಯಿ ಲಂಚ ಕೊಡ್ಲಿಕ್ಕೆ ಎಷ್ಟು 1000 ರೂಪಾಯಿ ನೋಟ್ ಬೇಕಾಗುತ್ತೆ, ಎಷ್ಟು 500 ರೂಪಾಯಿ ನೋಟ್ ಬೇಕಾಗುತ್ತೆ. ಆ ಲಂಚಕ್ಕೆ 100 ರೂಪಾಯಿ ನೋಟು ಕೊಡಬೇಕು ಅಂದ್ರೆ ಎಷ್ಟು ಸಮಸ್ಯೆ ಇದೆ ಅನ್ನೋದನ್ನ ಯೋಚನೆ ಮಾಡಿ. 50 ರೂಪಾಯಿ ನೋಟು ಕೊಡಬೇಕು ಅನ್ನೋದಾದ್ರೆ ಅವನು ದೊಡ್ಡ 2 ಸೂಟ್ ಕೇಸ್ಗಳನ್ನ ತೆಗೆದುಕೊಂಡು 1 ಲಕ್ಷ ಕೊಡಬೇಕಾಗುವುದು, ಎಲ್ರಿಗೂ ಗೊತ್ತಾಗುವಂತೆ. ಈ ಪರಿಸ್ಥಿತಿ ಬೇಕಾದಾಗ 1,000 ರೂಪಾಯಿ ನೋಟು ತಂದಿದ್ರಿಂದ ಭ್ರಷ್ಟಾಚಾರಕ್ಕೆ ಮುಕ್ತವಾದ ಅವಕಾಶ ಆಯಿತು. 1000 ರೂಪಾಯಿ ಮತ್ತು 500 ರೂಪಾಯಿ ನೋಟನ್ನು ಬ್ಯಾನ್ ಮಾಡೋದ್ರಿಂದ ಇನ್ನು ಮುಂದೆ ಯಾವ ಅಧಿಕಾರಿಯೂ ಕೂಡ ಸರಾಗವಾಗಿ ಭ್ರಷ್ಟಾಚಾರ ಮಾಡುವುದು ಇಲ್ಲ. ಈ ಕಾರಣಕ್ಕೂ 500 ರೂಪಾಯಿ ನೋಟ್ ಬ್ಯಾನ್ ಆಗ್ಬೇಕು. ಹಂಗಾದ್ರೆ 2,000 ನೋಟ್ಗಳನ್ನ ಯಾಕೆ ಬಿಟ್ರು? ನಿಮ್ ಕಿಷ್ಕು ಭಾಷಣಕ್ಕೆ ಪೇಮೆಂಟ್ ಈಸಿ ಆಗ್ಲಿ ಅಂತಾನಾ, ಅಥವಾ MLA ಗಳನ್ನ ಕೊಂಡ್ಕೊಳಕ್ ಈಸಿ ಆಗ್ಲಿ ಅಂತಾನಾ? ಡಿಮಾನಿಟೈಸೇಷನ್ ಎಕ್ಸ್ಪ್ಲೈನ್ ಮಾಡೋ ಎಕನಾಮಿ ಸ್ಪೆಷಲಿಸ್ಟ್ ಬೇರೆ ಆಗ್ಬಿಟ್ಟವ್ರೆ ನಮ್ ಹವಾಸೆ ತಲೆ ಚಕ್ಕು. ಎಂತೆಂತ ಎಕ್ಸ್ಪರ್ಟ್ ಗಳೇ ಇದೊಂದು ಎರ್ಬೋಕ್ ಐಡಿಯಾ ಅಂತ ಮೊರೆ ತುಂಬಾ ಉಗ್ದವ್ರೆ. ಚಕ್ಕು ಇಲ್ಲೂ ಹಳೆ ಹೇಳ್ಕೊಂಡು ಬಂದು ಒಂದು ಟಕ್ಲಾಸಿ ಲಾಜಿಕ್ ಪುಂಕ್ತವ್ರೆ. ಡಿಮಾನಿಟೈಸೇಷನ್ ಅಂದ್ಮೇಲೆ ಎಲ್ಲಾ ಬ್ಲಾಕ್ ಮನಿ ಬಂದ್ಬಿಡುತ್ತಂತೆ ಅಣ್ಣನ್ ಪ್ರಕಾರ. ಈ ದೇಶದಲ್ಲಿರೋ 200 ಲಕ್ಷ ಕೋಟಿ ರೂಪಾಯಿ ಬ್ಲಾಕ್ ಮನಿ ಒನ್ ಫೈನ್ ಡೇ ಈ ದೇಶದ ಬ್ಯಾಂಕುಗಳಿಗೆ ಬಂಬಾರ್ಡ್ ಆಗ್ಬಿಡುತ್ತೆ. ಬೊಂಬಾರ್ಡ್ ಆಗ್ಬಿಡುತ್ತಂತೆ. ಬೆಂಕಿ ಆಟ. 4 ವರ್ಷ ಆಯ್ತಲ್ಲ ಚಕ್ಕು ಅಣ್ಣ, ಇನ್ನು ಯಾಕೆ ಬ್ಲಾಕ್ ಮನಿ ಬೊಂಬಾರ್ಡೇ ಆಗಿಲ್ಲ? ಬೊಂಬಾರ್ಡ್ ಅಲ್ಲಿ ನಾರ್ಮಲ್ ಗ್ರೋತೆ ಇಲ್ವಲ್ಲಪ್ಪಿ. ಈ ವಯ್ಯ ಇವ್ರ ಪಟಾಲಮ್ಮು ಬರೀ ಜೊಳ್ಳು, ಸುಮ್ನೆ ಒಟ್ಟು ಪುಂಗಿ ಓದೋದು. ನೋಟ್ ನಲ್ಲಿ ಏನೋ ಚಿಪ್ ಬಿಟ್ಟಂಗೆ, ಒಂದು ಚಿಪ್ಪಿನ ಕತೆ ಅಂತಾರೆ ಕೆಲವರು, ಸತ್ಯ ಅಂತಾರೆ. ನೋಟ್ ನಲ್ಲಿ ಚಿಪ್ ಇಲ್ಲ ಅಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಧೈರ್ಯವಾಗಿ ಹೇಳ್ತು. ಆದ್ರೆ ಆಮೇಲೆ ಗೊತ್ತಾಯ್ತು ನೋಟ್ ನಲ್ಲಿ ಚಿಪ್ ಇಲ್ಲ, ಹೌದು, ಆದ್ರೆ ಈ ಕಲರ್ ಬಳಸಿದ್ದಾರಲ್ಲ, ಈ ಕಲರ್ ಗೆ ಬಳಸಿರುವಂತ ಐಸೋಟೋಪ್ಗಳು ಹೊಸ ಹಳೆ ಹೇಳ್ತಾವ. ಒಂದೇ ಕಡೆ ನೋಟು ಕಲೆಕ್ಟ್ ಆಗಿ ಕೂತ್ಕೊಂಡ್ರೆ ಈ ನೋಟು ತಾನು ಇಲ್ಲಿದ್ದೀನಿ ಅನ್ನೋದಕ್ಕೆ ಹೇಗೆ ರೇಡಿಯಂ ಲೈಟ್ ಎಮಿಟ್ ಮಾಡುತ್ತೋ ಹಂಗೆ ಲೈಟ್ ಎಮಿಟ್ ಮಾಡುತ್ತೆ ಅಂತ ಬುಠಾಣ ಒಂದು ಚುಯ್ಯಾ ಲಾಜಿಕ್. ಹಂಗೆ ಸರ್ಕಂತ ಬಿಟ್ಬಿಟ್ರು ಒಂದು ಚುಯ್ಯಾ ಲಾಜಿಕ್ ಅಣ್ಣ. ಹಂಗೆ ಬಿಟ್ರೆ ಅದೇ ನೋಟ್ ಇಟ್ಕೊಂಡೆ ನ್ಯೂಕ್ಲಿಯರ್ ಫ್ಯೂಯಲ್ ತರ ಉಪಯೋಗಿಸಬಹುದು. ಅದರಲ್ಲಿ ನೀವು ಗಾಡಿ ಓಡಿಸಬಹುದು, ಹೆಲಿಕಾಪ್ಟರ್ ಓಡಿಸಬಹುದು, ಏರ್ಪ್ಲೇನ್ ಓಡಿಸಬಹುದು, ರಾಕೆಟ್ ಬಿಡಬಹುದು, ಬೇಕಾದ್ರೆ ಕಾಗೆಗೆ ಅದ್ರಲ್ಲಿ ಊಟನೂ ಹಾಕ್ಬಿಟ್ಟು ಕಾಗೆ ಮೇಲೆ ನೀವು ಸವಾರಿನೂ ಮಾಡಬಹುದು. ಹಿಂಗೆ ಮೋದಿ ಮ್ಯಾಜಿಕ್ ಅಂತಾನು ಹೇಳ್ಬಿಡ್ತಾರೆ. ಇವ್ರನ್ನೆಲ್ಲ ಸೇರಿಸ್ಕೊಂಡು ಒಂದು ಚುಯ್ಯಾ ಯೂನಿವರ್ಸಿಟಿ ಅಂತ ಮಾಡ್ಬೇಕು. ಇವರು ಇನ್ ಬೊಗ್ಲೆ ಎಲ್ಲ ಬಿಡ್ತಾರಲ್ಲ ಫೇಸ್ಬುಕ್ ವಾಟ್ಸ್ಆಪ್ ಅಲ್ಲೆಲ್ಲ, ಬರೀ ಭಕ್ತರದ್ದು ಬರೀ ಬೊಗ್ಲೆಗಳಿರ್ತಾವಲ್ಲ ಅವರು, ಆಮೇಲೆ ಕಳ್ ಜ್ಯೋತಿಷಿಗಳು, ಇವ್ರನ್ನೆಲ್ಲ ಸೇರಿಸ್ಕೊಂಡು ಒಂದು ಚುಯ್ಯಾ ಯೂನಿವರ್ಸಿಟಿ ಅನ್ನ ಮಾಡಿ ಅಣ್ಣನ ಡೀನೋ ಪ್ರಿನ್ಸಿಪಲ್ ವೈಸ್ ಪ್ರೆಸಿಡೆಂಟ್ ಏನೋ ಮಾಡಬೇಕು. ಮೊನ್ನೆ ಈ 45 ದಿನಗಳಲ್ಲಾಗಿರುವಂತ ಮ್ಯಾಜಿಕ್ ಏನ್ ಗೊತ್ತಾ? 10 ಗ್ರಾಮ್ ಬಂಗಾರಕ್ಕೆ 3,000 ರೂಪಾಯಿ ಡೌನ್ ಆಗಿದೆ, 1 ಗ್ರಾಮ್ ಮೇಲೆ 300 ರೂಪಾಯಿ ಡೌನ್ ಆಗಿದೆ. ಏನ್ ಮಾಡಿದ್ರು ಮ್ಯಾಜಿಕ್? ಬ್ಲಾಕ್ ಕ್ಯಾಶ್ ಹಿಡಿದು ಬಿಟ್ರು ಅಷ್ಟೇ. ಎಲ್ಲಿ ಕೊಂಡ್ಕೊಂಡು ನೋಡ್ಬಿಡ್ತೀನಿ ಅಂತ. ಯಾವಾಗ ಬ್ಲಾಕ್ ಕ್ಯಾಶ್ ಅಡ್ಡ ಹಾಕಿದ್ರು, ಕೊಂಡ್ಕೊಳ್ಳಿಕ್ ಬೇರೆ ಏನು ಇಲ್ಲದೆ ಇರೋದ್ರಿಂದ ನಾರ್ಮಲ್ ಲೆವೆಲ್ ಬಂತು. ಮಿತ್ರ, ಹಿಂಗೆ ಕ್ಯಾಶ್ಲೆಸ್ ದುನಿಯಾ ಆಗ್ಬಿಟ್ರೆ ಬಂಗಾರ ಯಾವ ಲೆವೆಲ್ ಬರುತ್ತೆ ಅಂದ್ರೆ ನಿಮ್ ಮಗಳ ಮದುವೆನೂ ಧೈರ್ಯವಾಗಿ ಆರಾಮಾಗಿ ಮಾಡ್ಬೋದಾದ ಲೆವೆಲ್ಗೆ ಬಂಗಾರ ಇದು ಬ್ಲಾಕ್ ಕ್ಯಾಶ್ ಮ್ಯಾಜಿಕ್ ಗಳು ನೋಡಿ ನೋಡಿ ಜನ ಫುಲ್ ಕೋವೆ ಆಗ್ಬಿಟ್ಟಾರೆ. ಮಾಮ್ಸ್ ತಾರಾ ಮಾರಕ್ಕಾಗೆ ಹರಿಸ್ತೀರ ಬಾಸ್ ನೀವು. ತೊಡೆ ತಟ್ಟ ತೋಲಾಂಡಿ ನಾಯಕರೆಲ್ಲ ನಿಮ್ ಎರ್ಬೋಗ್ ಭಾಷಣ ಕೇಳಿ ಅಪ್ಪೇತ ಆಗೋಯ್ತಾರ ಬಿಡಿ. 2016ರಲ್ಲಿ ಗೋಲ್ಡ್ ಪ್ರೈಸ್ ಬಂದಿದೆ 2,500 ಚಿಲ್ಲರೆ ಇತ್ತು, ಇವಾಗ 4,900 ಚಿಲ್ಲರೆ ಆಗಿದೆ. ಆಲ್ಮೋಸ್ಟ್ 100% ಜಾಸ್ತಿ ಆಗಿದೆ, ದುಪ್ಪಟ್ಟಾಗಿದೆ ಪ್ರೈಸು. ಬಿಡೋಣ, ಇದು ಒಂಥರ ಮ್ಯಾಜಿಕ್. ಒಂದ್ಸಲ ನರೇಂದ್ರ ಮೋದಿ ಡಿಮಾನಿಟೈಸೇಷನ್ ಮಾಡಿದ ನಂತರ ಒಂದು ಪ್ರವಾಸ ಇತ್ತು. ಅವರು ಅಮೆರಿಕಕ್ಕೂ ಹೋಗಿದ್ರು ನರೇಂದ್ರ ಮೋದಿ. ಅಮೆರಿಕ, ಪ್ರಾಬಬ್ಲಿ ಸ್ವಿಟ್ಜರ್ಲ್ಯಾಂಡ್, ಅದು ಮುಗಿಸ್ಕೊಂಡು ನರೇಂದ್ರ ಮೋದಿ ಬಿಟ್ರ ರೈಲ್ ಅಂತ. ಕೆನಡಾದ ಅಧ್ಯಕ್ಷರು ನರೇಂದ್ರ ಮೋದಿ ಅವರು ಬಂದಾಗ ವಿಮಾನ ನಿಲ್ದಾಣಕ್ಕಷ್ಟೇ ಹೋಗಿದ್ದಲ್ಲ, ತನ್ನ ಗಾಡಿಯಲ್ಲಿ ಡ್ರೈವರ್ನ ಕೆಳಗಿಳಿಸಿ ನನ್ನ ಫ್ರೆಂಡ್ ಬಂದಿದ್ದಾನೆ, ನಾನೇ ಡ್ರೈವ್ ಮಾಡಬೇಕು. ಚಕ್ಕು ಬರೀ ಮಧ್ಯದಲ್ಲಿ ಒಂದ್ ರೈಲ್ ಬಿಟ್ಬಿಟ್ರಲ್ಲಿ ಚಕ್ರು. ಅಷ್ಟು ಬೇಳೆನೆ ಮೇಕ್ ಇನ್ ಇಂಡಿಯಾ ಸಕ್ಸಸ್ ಆಯ್ತೋ ಗೊತ್ತಿಲ್ಲ, ಮೇಡ್ ಇನ್ ಇಂಡಿಯಾ ಲೈಸ್ ಅಂತೂ ವರ್ಲ್ಡ್ ವೈಡ್ ಚೆನ್ನಾಗಿ ಓಡ್ತಾ ಇದೆ. ಫಸ್ಟ್ ಆಫ್ ಆಲ್ ಡಿಮಾನಿಟೈಸೇಷನ್ ಆದ್ಮೇಲೆ ಕೆನಡಾಗೆ ನರೇಂದ್ರ ಮೋದಿ ಅವರು ಬಂದೇ ಇಲ್ಲ. ನೆಕ್ಸ್ಟ್ ಕೆನಡಿಯನ್ PM ಯಾರಿರ್ತಾರೆ, ಅವ್ರ ಆಫೀಸ್ ಟರ್ಮ್ಸ್ ನಲ್ಲಿ ಅವ್ರ ಸೆಕ್ಯೂರಿಟಿ ಸರ್ವಿಸಸ್ ಅವ್ರಿಗೆ ಡ್ರೈವ್ ಮಾಡಕ್ ಬಿಡಲ್ಲ. ಹಂಗಾಗಿ ನಮ್ ಚಕ್ಕು ಅವ್ರು ಹೇಳಿದ್ದು
ಸುಳ್ಳು ಸುಳ್ಳು ಸುಳ್ಳು. ಕೊನೆಗೆ ಗುಜರಾತಿನ ಈ ಸಿಎಂ ಚೀನಾದ ಅಧ್ಯಕ್ಷರಿಗೆ ಹೇಳಿದ್ರಂತೆ, ಒಂದ್ ಪ್ರಾಬ್ಲಮ್ ಇದೆ ನಿಮ್ ಜೊತೆ, ನಮ್ಗೆ ನೀವು ಯಾವಾಗ್ಲೂ ಭಾರತದ ಮ್ಯಾಪ್ ಬಿಡಿಸಬೇಕಾದಾಗ ಅರುಣಾಚಲ ತೆಗೆದು ತೋರಿಸ್ತಿರಲ್ಲ ಅಂದ್ರಂತೆ. ಅದಕ್ಕೆ ಚೀನಾ, ಇನ್ ಸ್ವಲ್ಪ ದಿನ ಮೋದಿ ಭಾಯ್ ಎಲ್ಲ ಸರಿ ಹೋಗುತ್ತೆ ಅಂದ್ರಂತೆ. ಅಂದ್ರೆ ಇನ್ ಸ್ವಲ್ಪ ದಿನದಲ್ಲಿ ನೀವು ಪ್ರಧಾನಮಂತ್ರಿ ಆಗ್ತೀರಿ, ಆಮೇಲೆ ನಮ್ಗೆ ಇವೆಲ್ಲ ಆಟ ಆಡ್ಲಿಕ್ಕೆ ಇಲ್ಲ ಅಂತ ಅವ್ರಿಗೂ ಗೊತ್ತು. ನೀವ್ ಬಿಡಿ ಬಾಯ್, ನೆಕ್ಸ್ಟ್ ಲೆವೆಲ್ ಬಾಯ್. ನಿಮ್ ಕೊಯ್ಯಾ ಮಿಯಾ ಭಾಷಣ ನಮ್ದವ್ರ ಫುಲ್ ಬುಲ್ಬುಲ್ ಮಿಯಾ ಬಾಯ್. ಈ ತರ ತುಲಾಬಿಲಿ ಕ್ರಮಾಸ್ ಕಚ್ಚನ್ನ ಎಲ್ ಕಲ್ತ್ರಿ ಬಾಯ್? ಹೊಸಿ ಹೇಳ್ಕೊಟ್ರೆ ಬಡ ಹುಡುಗರು ನಿಮ್ ತರನೇ ಕಲ್ತು ಸ್ವಲ್ಪ ಪೇಮೆಂಟ್ ಅವ್ರು ತಗೊಳ್ತಾರೆ ಬಾಯ್. ಫುಲ್ ಮ್ಯಾಜಿಕ್ ಬಾಯ್ ನೀವು. ರೀಸೆಂಟ್ ಆಗಿ ಚೈನಾ ಅಪ್ಡೇಟ್ ಮಾಡಿರೋ ಮ್ಯಾಪ್ ಅಲ್ಲೂ ಅರುಣಾಚಲ್ ಪ್ರದೇಶ್ ಪಾರ್ಟ್ಸ್ ಗಳಿದೆ ಬಾಯ್. ಜೊತೆಗೆ ನೇಪಾಳ ಉಲ್ಟಾ ಹೊಡಿತಾ ಇದೆ ಬಾಯ್. ನಿಮ್ ಭಾಷಣ ಅಂದ್ರೆ ಭಾಷಣ ಬಾಯ್, ಫುಲ್ ಜೂಮ್ ಜೂಮ್ ಬಾಯ್. ನರೇಂದ್ರ ಮೋದಿ ಬರೋವರೆಗೂ ಸಮುದ್ರದ ಕುರಿತಂತೆ ಈ ದೇಶದ ಪಾರ್ಟಿಗಳಿಗೆ ಕಲ್ಪನೆಯೇ ಇರಲಿಲ್ಲ. ಸಮುದ್ರ ಅಂತಂದ್ರೆ ಬರೀ ಮೀನು ಹಿಡಿಯೋದು ಮಾತ್ರ ಅಂತ ತಿಳ್ಕೊಂಡಿದ್ರು. ಆದ್ರೆ ನರೇಂದ್ರ ಮೋದಿ ಬಂದ್ಮೇಲೆ ಹೇಳಿದ್ರು, ಸಮುದ್ರವನ್ನ ನಾವು ಟ್ರಾನ್ಸ್ಪೋರ್ಟೇಷನ್ಗೂ ಬಳಸಬಹುದು, ಹಂಗೇನಾದ್ರೂ ಸಾಧ್ಯ ಆದ್ರೆ. ನಿಮ್ಗೆ ಆಶ್ಚರ್ಯದ ಸಂಗತಿ ಹೇಳ್ತೀನಿ, ಇತ್ತೀಚೆಗೆ ಹೊಸ ಡಾಟಾ ಬಂದಿದೆ. 1 ಟನ್ ವಸ್ತುವನ್ನ 1 ಕಿಲೋಮೀಟರ್ ರೋಡಲ್ಲಿ ತಗೊಂಡು ಹೋಗ್ಲಿಕ್ಕೆ 10 ರೂಪಾಯಿ ಖರ್ಚಾದ್ರೆ, ಟ್ರೈನ್ ಅಲ್ಲಿ ತಗೊಂಡು ಹೋಗ್ಲಿಕ್ಕೆ 6 ರೂಪಾಯಿ ಖರ್ಚಾಗುತ್ತಂತೆ. ಸಮುದ್ರ ಮಾರ್ಗದಲ್ಲಿ ತಗೊಂಡು ಹೋದ್ರೆ ಈ ದೇಶದ 3 ಕಡೆ ಭಗವಂತ ಸಮುದ್ರ ಕೊಟ್ಟಿದ್ದಾನೆ. ನಾವು 50 ವರ್ಷಗಳಲ್ಲಿ ಸಮುದ್ರವನ್ನ ಚೆನ್ನಾಗಿ ಬಳಸಿಕೊಂಡು ಸರಕು ಸಾಗಾಣಿಕೆಯನ್ನ ಸಮುದ್ರದ ಮೂಲಕ ಮಾಡಿದಿದ್ರೆ ರೋಡ್ಗೆ ಇಷ್ಟು ಇನ್ವೆಸ್ಟ್ ಮಾಡೋ ಅಗತ್ಯವೇ ಇರಲಿಲ್ಲ. ಆದ್ರೆ ಈ ದೇಶದ ಯಾರು ಅದನ್ನ ಆಲೋಚನೆ ಮಾಡಲಿಲ್ಲ. ನಿಮ್ ತರ ಎಲ್ಲ ಆಲೋಚನೆ ಬರದೇ ಇಲ್ಲ ಬಿಡಿ ಬಾಸ್. ಜನ ಸಮುದ್ರನ ಬರೀ ಉಪ್ತೆಗೆಕ್ಕೆ ಉಪಯೋಗಿಸ್ತಾರೆ ಅನ್ಕೊಂಡಿದ್ದೆ. ಟ್ರಾನ್ಸ್ಪೋರ್ಟೇಷನ್ಗೂ ಬಳಸಬಹುದು ಅಂತ ಮೋದಿ ಬಂದಾದ್ಮೇಲೆ ಗೊತ್ತಾಗಿದ್ದು. ಯಾಕಂದ್ರೆ ನಾನು ಫೇಸ್ಬುಕ್ ವಾಟ್ಸ್ಆಪ್ ಯೂನಿವರ್ಸಿಟಿನಲ್ಲಿ ಓದಿಲ್ಲ ನೋಡಿ, ಅದಕ್ಕೆ ನನಗೆ ನಿಮ್ಮಷ್ಟೆಲ್ಲ ಜ್ಞಾನ ಇಲ್ಲ ಬಿಡಿ. 4000 ವರ್ಷಗಳ ಹಿಂದೆನೆ ಹರಪ್ಪನ್ ಸಿವಿಲೈಸೇಷನ್ ಕಾಲದಲ್ಲಿ ಸೀ ರೂಟ್ಸ್ ನ ಯೂಸ್ ಮಾಡಿ ಟ್ರೇಡ್ ಮಾಡ್ತಾ ಇದ್ರು. 300 BC ಕಾಲಘಟ್ಟದಲ್ಲಿ ಮೌರ್ಯನ್ ಎಂಪೈರ್ ಹತ್ರ ಆರ್ಗನೈಸ್ ನೇವಿ ಇತ್ತು, ಸೀ ರೂಟ್ಸ್ ಯೂಸ್ ಮಾಡಿ ಟ್ರೇಡ್ ಕೂಡ ಮಾಡ್ತಾ ಇದ್ರು. ಚೋಳ ಡೈನಾಸ್ಟಿ ಸೌತ್ ಈಸ್ಟ್ ಏಷ್ಯಾ ಜೊತೆ ಸಮುದ್ರ ಮಾರ್ಗವಾಗಿ ಎಕ್ಸ್ಟೆನ್ಸಿವ್ ಆಗಿ ಟ್ರೇಡ್ ಮಾಡ್ತಾ ಇದ್ರು. ನೀವ್ ಇವಾಗ ಬಂದ್ಬಿಟ್ಟು ಮೋದಿ ಐಡಿಯಾ ಅಂತ ಪುಂಕ್ತಿರಲ್ಲ ಚಕ್ಕು ಬಾಸ್. ಇಂಡಿಯಾನಲ್ಲಿ 90% ಆಫ್ ಟ್ರೇಡ್ ಬೈ ವಾಲ್ಯೂಮ್, 70% ಆಫ್ ಟ್ರೇಡ್ ಬೈ ವ್ಯಾಲ್ಯೂ ಈಸ್ ಥ್ರೂ ಸಿ. ಇದೇನ್ ಹೊಸದಲ್ಲ. 1958 ನಲ್ಲೇ ಚಕ್ಕು ಇವಾಗ ಬಿದ್ದಿದ್ದ ಭಾಷಣನ ನೆಹರೂನವ್ರು ಹೇಳಿದ್ರು. 3 ಕಡೆ ಸಿ ಇದೆ, 1 ಕಡೆ ಹೈ ರೇಂಜ್ ಮೌಂಟೇನ್ಸ್ ಇದೆ, ಸೀಸ್ ನ ಚೆನ್ನಾಗಿ ಯೂಸ್ ಮಾಡ್ಬೇಕು ಅಂತ. ಚಕ್ಕು ಹೈಸ್ಕೂಲ್ ನಲ್ಲಿ ಪರೀಕ್ಷೆಗಳು ಬರ್ದಿರೋದೇ ಡೌಟ್ ಯಾಕೋ ನನಗೆ. ನೆನಪಿಟ್ಕೊಳ್ಳಿ, ಇಷ್ಟೊತ್ತಿಗೆ ಬರ್ಬಾದ್ ಆಗಿರುವಂತಹ ರಾಷ್ಟ್ರವಾಗಿರ್ತಿತ್ತು ಇಲ್ಲಿರುವಂತಹ ಹಿಂದೂಗಳು. ನಾನು ಮುಸಲ್ಮಾನರನ್ನ ಪ್ರತ್ಯೇಕವಾಗಿಟ್ಟೆ ಈ ಮಾತುಗಳನ್ನ ಸ್ಪೆಷಲಿ ಹಿಂದೂಗಳಿಗೆ ಹೇಳಬೇಕು ಅಂತ ಇಚ್ಛೆ ಪಡ್ತೀನಿ. ಹಿಂದೂಗಳೆಲ್ಲ ತಮ್ಮನ್ನು ತಾವು ಕನ್ನಡಿಯಲ್ಲಿ ನೋಡ್ಕೊಂಡಾಗ ನಾಚಿಕೆ ಆಗುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿರ್ತಿದ್ರು. ಹಿಂದೂಗಳು ಕೇಸರಿಯ ಬಣ್ಣವನ್ನ ಹಚ್ಚಿಕೊಳ್ಳಲಿಕ್ಕೆ, ಕೇಸರಿ ಶಾಲ್ ಹಾಕೊಳ್ಳಿಕ್ಕೆ ನಾಚಿಕೆ ಆಗುವಂತ ವಾತಾವರಣ ಸೃಷ್ಟಿ ಮಾಡಿರ್ತಿದ್ರು. ಇವತ್ತಿನ ವೇದಿಕೆ ಸಾಧ್ವಿ ಪ್ರಜ್ಞಾ ಸಿಂಗ್ಗಳ ಹೆಸರಲ್ಲಿದೆ ಅಂತ ತರುಣರು ಹೇಳ್ತಿದ್ರು. ನಂಗೆ ಬಹಳ ಹೆಮ್ಮೆ ಇದೆ. ಆ ಮಹಾತಾಯಿಗೆ ಶತ ನಮನಗಳನ್ನ ಸಲ್ಲಿಸ್ತೀನಿ. नाथूराम गौडसे देशभक्त थे, हैं और रहेंगे. ऐसा बोलने उनको आतंकवादी कहने वाले लोग स्वयं के गिरेबान में झांक के देखें. अब की चुनाव में ऐसे लोगों को जवाब दे दिया जाएगा. ಸಾಧ್ವಿ ಪ್ರಜ್ಞಾ ಸಿಂಗ್ ಬಗ್ಗೆ ನಾನು ಮಾತಾಡಿದ್ರು ನನ್ನ ಬಾಯಿ ಮೈಲಿಗೆ ಆಗೋಗುತ್ತೆ, ಅಷ್ಟು ಪೂರಾ ಹೆಬ್ಬೆಟ್ ಕೇಸ್ ಅದು. ನಂಗೆ ಬಹಳ ಹೆಮ್ಮೆ ಇದೆ. ಆ ಮಹಾತಾಯಿಗೆ ಶತ ನಮನಗಳನ್ನ ಸಲ್ಲಿಸ್ತೀನಿ. ಅವ್ರನ್ನ ಹೋಗಿ ನಮ್ ಚೆಕ್ಕು ಮಹಾತಾಯಿ ಅಂತಾರಲ್ಲ, ಇವ್ರೆಂತ ಮಹಾಪುರುಷ ಇರಬೇಡ. ನೀವೇ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬೇಕು, ಯಾವ ಪರಿ ಮಹಾಪುರುಷರು ಇವರು ಅಂತ. ಒಬ್ಬ ಟೀಮ್ ಆರೋನಿಗೆ ಇಂಥದೆಲ್ಲ ಐಡಿಯಾ ಹೆಂಗ್ ಬರ್ಲಿಕ್ಕೆ ಸಾಧ್ಯ ಅಂತ ಅವ್ರ ಯೋಚನೆ ಎಲ್ಲಿವರೆಗೂ ತಗೊಂಡ್ಬಂದಿದ್ದಾರೆ ಅಂತಂದ್ರೆ, ನೀವು ಪೆಟ್ರೋಲ್ ಬಂಕಿಗೆ ಹೋದ್ರೆ ಅಲ್ಲಿ ಒಂದು ಮಿಷಿನ್ ಇರುತ್ತೆ ಇನ್ಮೇಲೆ. ಇನ್ನು ಎಲ್ಲ ಪೆಟ್ರೋಲ್ ಬಂಕ್ಗೂ ಬಂದಿಲ್ಲ, ಬಹುತೇಕ ದೇಶದಲ್ಲಿ ಹಬ್ಸಿದ್ದಾರೆ. ಆ ಮಿಷಿನ್ಗೆ ನೀವು ಕಾರ್ಡ್ ಸ್ವೈಪ್ ಮಾಡಿದ್ರೆ, ನೀವು ಎಷ್ಟು ಅಮೌಂಟ್ ಬೇಕು ಅಂತ ಬರೆದ್ರೆ, ಪೆಟ್ರೋಲ್ ಬಂಕ್ ನಲ್ಲಿರುವಂತ ಅಲ್ಲಿನ ಕ್ಯಾಶಿಯರ್ ನಿಮ್ಗೆ ಆ ದುಡ್ಡು ಕೊಡ್ತಾನೆ ತಗೊಂಡೋಗಿ ಅಂತ. ಅವನ ಹತ್ರ ಕಲೆಕ್ಷನ್ ಆಗಿರೋ ದುಡ್ಡು ಅವನ್ ಬ್ಯಾಂಕಿಗೆ ತಂದು ಕಟ್ಟಬೇಕು. ಅವನು ಕಲೆಕ್ಟ್ ಕೊಟ್ಟಿರುವಂತ ದುಡ್ಡನ್ನ ಬ್ಯಾಂಕ್ ಇನ್ನೊಬ್ಬರಿಗೆ ಹಂಚಬೇಕು. ಅದ್ರ ಬದಲು ನೀನೇ ಅಲ್ಲಿ ಹಂಚು, ಇಲ್ಲಿ ಕಾರ್ಡ್ ಸ್ವೈಪ್ ಮಾಡು, ಉಳಿದಿದ್ದು ನಮ್ಮ ಸಾಫ್ಟ್ವೇರ್ ಮ್ಯಾನೇಜ್ ಮಾಡುತ್ತೆ ಅಂತ ಸಾಫ್ಟ್ವೇರ್ ಮ್ಯಾನೇಜ್ಮೆಂಟ್ ನ ಮೂಲಕ ಪೆಟ್ರೋಲ್ ಬಂಕ್ ಅನ್ನೇ ATM ಆಗಿ ಕನ್ವರ್ಟ್ ಮಾಡಿಬಿಟ್ರಲ್ಲ. ಏನ್ ದೊಡ್ಡ ಐಡಿಯಾ ಗೊತ್ತೇನು? ಮೈಸೂರಿನಲ್ಲಿ ಯಾವ್ದಾದ್ರು ಒಂದು ದೊಡ್ಡ ಅಂಗಡಿ ತುಂಬಾ ಬಿಸ್ನೆಸ್ ಮಾಡುತ್ತೆ ಅಂತ ಗೊತ್ತಾದ್ರೆ, ಯಾವ್ದಾದ್ರು ಒಂದು ಬ್ಯಾಂಕಿನ ಜೊತೆ ಟೈಅಪ್ ಮಾಡ್ಕೊಂಡ್ರೆ, ಅಲ್ಲಿ ಬಂದಿರುವಂತ ಮಿಷನ್ ಇಟ್ಕೊಂಡು ಅಲ್ಲೆಲ್ಲ ಲೈನ್ ನಿಲ್ಲೋ ಬದಲು ಇವರು ವ್ಯಾಪಾರವೂ ಮಾಡ್ಕೊಂಡು ಬೇಕಾದ ದುಡ್ಡನ್ನು ತೆಗೆದುಕೊಂಡು ಹೋಗಬಹುದಾದಂತ ವಾತಾವರಣ ನಿರ್ಮಾಣ ಮಾಡಿದ್ದಾರಲ್ಲ, ಗ್ರೇಟ್. ಆದ್ರೆ ಸಾವರ್ಕರ್ ಏನ್ ಅದ್ಭುತವಾದ ಶಕ್ತಿ ಅಂತಂದ್ರೆ, ತಮ್ಮ ಅದ್ಭುತವಾದ ಶಕ್ತಿಯನ್ನ ಕಂಡುಕೊಂಡ್ರು. ಎಲ್ಲಿ ಕಂಡುಕೊಂಡ್ರು ಗೊತ್ತಾ ಮಿತ್ರರೇ? ಆ ಸೆಲ್ಲಿಗೆ ಮೈನಾ ಹಕ್ಕಿಗಳು ಬರ್ತಿದ್ರು. ಅವ್ರು ಮೈನಾ ಹಕ್ಕಿ ಜೊತೆ ಮಾತಾಡ್ತಿದ್ರು. ಕ್ವಾಟ್ರ ಮೂತಿಗೆ ಹಂಗೆ ರುಂಡ ಹಾರಿ ಪಾಕಿಸ್ತಾನದೊಳಗೆ ಹೋಗಿ ಬಿದ್ಬಿಡ್ಬೇಕು. ರುಂಡ ಬಾಡಿ ಮಾತ್ರ ಇಲ್ಲಿರ್ಬೇಕು, ಅವಳೇ ದಾರಿಗೆ ಬರೋದು ಇವ್ರುಗಳು. ಮೈನಾ, ನೀನ್ ಎಂಥ ಪುಣ್ಯವಂತೆ ನೀನು. ನೀನ್ ಇಲ್ಲಿಂದ ಆಚೆ ಯಾವಾಗ ಬೇಕಿದ್ರು ಹೋಗ್ಬಹುದು. ನಾನ್ ನಿನಗೆ ಒಂದಷ್ಟು ಕಥೆಗಳನ್ನು ಹೇಳ್ತೀನಿ, ನನ್ನ ದೇಶದ ಜನಕ್ಕೆ ಅದನ್ನ ಹೇಳ್ತೀಯ ಹೋಗಿ ಅಂತ. ನಿನ್ನೂ ಬದುಕಕ್ ಬಿಟ್ಟಿದಾರಲ್ಲ ಈ ದೇಶದಲ್ಲಿ ಜನ. ಈ ತರದ ಮಾತುಗಳನ್ನ ಆಡಿದ್ರುವೆ
ಮಾಡಿಸ್ತೀನಿ. ಸ್ವಿಸ್ ಬ್ಯಾಂಕ್ ಅಲ್ಲಿ ಇರೋ ಹಣವನ್ನ ಭಾರತದ ಬೊಕ್ಕಸಕ್ಕೆ ತಂದು ಹಾಕಿದ್ರೆ, ಪ್ಲೀಸ್ ಪೇಷಂಟ್ ಆಗಿ ಕೇಳಿ, ಏನು ಅದ್ಭುತವಾಗಿದೆ ಮಾತು. ಭಾರತದ ಬೊಕ್ಕಸಕ್ಕೆ ತಂದು ಹಾಕಿದ್ರೆ ಇನ್ನು 36 ವರ್ಷಗಳ ಕಾಲ ಭಾರತೀಯರು ಯಾರು ಟ್ಯಾಕ್ಸ್ ಕಟ್ಟದೆ ನಾವು ನಮ್ಮ ಬಜೆಟ್ ಅನ್ನ ಮಂಡಿಸಬಹುದು, ಅಷ್ಟು ದುಡ್ಡನ್ನ ಸ್ವಿಸ್ ಬ್ಯಾಂಕ್ ಅಲ್ಲಿ ಭಾರತೀಯರು ಇಟ್ಟಿದ್ದಾರೆ. ಆದ್ರೂ ಗೋಳೈಕೋತೀವಿ, ಭಾರತ ಬಡ ರಾಷ್ಟ್ರ. ನಾನು ಹೇಳಿದೆ ಟ್ಯಾಕ್ಸು ಅರ್ಥ ಆಗಲ್ಲ, ಇನ್ನೇನ್ ಮಾಡ್ಬೇಕು? ಅವ್ರು ಹೇಳಿದ್ರು ಇನ್ನೂ ಸಿಂಪಲ್ ಆಗಿ ಹೇಳ್ತೀನಿ, ಸ್ವಿಸ್ ಬ್ಯಾಂಕ್ ಅಲ್ಲಿರೋ ಅಷ್ಟು ಹಣವನ್ನ ಚಿನ್ನವಾಗಿ ಕನ್ವರ್ಟ್ ಮಾಡಿದ್ರೆ ಇನ್ನು ಮುಂದೆ ಈ ದೇಶದ ಹೈವೇಗಳಿಗೆ ಟಾರ್ ಹಾಕೋದು ಬೇಡ, ಚಿನ್ನ ಹಾಕಬಹುದು ಅಂತಂದ್ರು ಅವರು. ನಾನು ಕೇಳಿದೆ ವಂಡರ್ಫುಲ್, ಇಷ್ಟು ಹಣ ಸ್ವಿಸ್ ಬ್ಯಾಂಕ್ ಅಲ್ಲೇ ಇರಬಹುದಾದ್ರೆ ಇನ್ನು ಬ್ಲಾಕ್ ಮನಿ ಅಂತ ಈ ದೇಶದಲ್ಲಿ ತಿರುಗಾಡ್ತಿದ್ಯಲ್ಲ ಎಷ್ಟಿರ್ಬೋದು? ಅವ್ರು ಹೇಳಿದ್ರೆ ಇಟ್ಸ್ ವೆರಿ ಸಿಂಪಲ್, ಸ್ವಿಸ್ ಬ್ಯಾಂಕ್ ಅಲ್ಲಿ ಎಷ್ಟಿದೆಯೋ ಅದರ 3 times ಬ್ಲಾಕ್ ಮನಿ ಭಾರತದಲ್ಲಿದೆ ಅಂತ ಹೇಳಿದ್ರು. ಅಯ್ಯಪ್ಪ ಅಂದೆ ಒಂದ್ಸಲ. ಅಂದ್ರೆ ಹೆಚ್ಚು ಕಡಿಮೆ 100 ವರ್ಷ ನಾವ್ಯಾರು ಟ್ಯಾಕ್ಸ್ ಕಟ್ಟೋದು ಬೇಡ. ಹೇಳಿದ್ರು ಇದನ್ನ ಚಿನ್ನವಾಗಿ ಕನ್ವರ್ಟ್ ಮಾಡಿದ್ರೆ ಏನ್ ಮಾಡೋದು? ಅವ್ರು ಹೇಳಿದ್ರು ನಿಮ್ ಮನೆಯಿಂದ ರಸ್ತೆಗೆ ಬರ್ತಿರಲ್ಲ, ಆತರ ಎಲ್ರ ಮನೆಯಿಂದ ರಸ್ತೆಗೆ ಬರೋ ರಸ್ತೆನೂ ಚಿನ್ನ ಮಾಡಬಹುದು, ಅಷ್ಟು ಹಣ ನಮ್ಮ ಹತ್ರ ಬ್ಲಾಕ್ ಮನಿಯಾಗಿ ತಿರುಗಾಡ್ತಿದೆ. ಏನ್ರಿ ಭಾರತದ ಶ್ರೀಮಂತಿಕೆ, ಆದ್ರೂ ಬಡ ರಾಷ್ಟ್ರ ಭಾರತ ಅಂತ. ಬಿಡುಗುರು, ನಿಮ್ ಹಳೆ ಅಸ್ತ್ರ ಇಟ್ಕೊಂಡು ಯಾಕೆ ಇವಾಗ ತಲೆ ಕಚ್ತೀಯಾ? ನಿಮ್ ಅಂತೆ ಕಂತೆ ಸ್ಟೋರಿಗಳೆಲ್ಲ ಕೇಳಿ ನನ್ ಮೆದ್ಲು ಮಸಾಲಾಗೋಗದೆ.